ಹಲೋ ಫ್ರೆಂಡ್ಸ್, ನಾನು ಬಂದಿರೋದು ಇವತ್ತು V2 ಸ್ಟೋರಿಗೆ. V2 ಸ್ಟೋರ್ ಇದು ಬಂದು TC ಪಾಳ್ಯ ವಿಶಾಲ್ ಮಾರ್ಟ್ ಪಕ್ಕದಲ್ಲೇ ಇರೋದು. ಲುಕ್ ಅಟ್ ದಿಸ್ ಬ್ಯಾಗ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಜಸ್ಟ್ 250 ರುಪೀಸ್. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಲೆದರ್ ಬ್ಯಾಗ್. ಆ್ಯಂಡ್ ಈ ಬ್ಯಾಗ್ ಅಂತೂ ತುಂಬ ಐ ಕ್ಯಾಚಿ ಆಗಿತ್ತು. ದಿಸ್ ಇಸ್ ಅರೌಂಡ್ 350. ಸೊ ನಾನು ಒಂದೊಂದರದ್ದು ಪ್ರೈಸ್ ಟ್ಯಾಗ್ ತೋರಿಸ್ತೀನಿ, ಒಂದೊಂದರದ್ದು ತೋರ್ಸೋಕ್ಕಾಗಲ್ಲ. ಇಲ್ಲಿರುವಂಥ ಬ್ಯಾಗ್ ನನ್ನ ಹತ್ರ ಆಲ್ರೆಡಿ ಇತ್ತು. ಸೊ ನಂಗೆ ಎಷ್ಟಕ್ಕೆ ತೊಗೊಂಡೆ ಅನ್ನೋದು ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಸಾಕ್ಸ್, ಗ್ಲವ್ಸ್, ಟೊಪ್ಪಿ ಎಲ್ಲನೂ ಇದೆ ಫ್ರೆಂಡ್ಸ್. ಸ್ಟೋರ್ಸ್, ಐ ಮೀನ್ ನಾರ್ಮಲ್ ರಿಟೇಲ್ ಶಾಪ್ಸ್ನಲ್ಲಿಗಿಂತ ಈ ಮಾಲ್ಸ್ನಲ್ಲಿ ಎಲ್ಲನೂ ಇಟ್ಟಿರ್ತಾರೆ ಫ್ರೆಂಡ್ಸ್. ಒಂದು ಒಳಗಡೆ ಹೋದರೆ ಬೇಕಾಗ್ತಿದ್ದೆಲ್ಲ ಸಿಗುತ್ತೆ ನೋಡಿ. ಕರ್ಚಿಪ್ಸ್, ಹ್ಯಾಟ್ಸ್, ಕ್ಯಾಪ್ಸ್, ಈ ಸ್ಮಾಲ್ ಪೌಚಸ್ ನೋಡಿ, ಆರ್ ಪರ್ಸ್, ವಾಟ್ ಎವರ್ ಯು ವಾಂಟ್ ಟು ಕಾಲ್. ಜಸ್ಟ್ 200 ರುಪೀಸ್ ಇದು. ಚೆನ್ನಾಗಿದೆ, ಬಟ್ ನನಗೆ ಅದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಇದು ಬೈಕ್ ರೈಡರ್ಸ್ಗೆ ಗ್ಲವ್ಸ್ ತುಂಬ ಚೆನ್ನಾಗಿದೆ. ಇದು ಇಯರ್ ಕಪ್ಸ್ ನಾನು ಆಲ್ರೆಡಿ ಒಂದೆರಡು ತೊಗೊಂಡ್ಬಿಟ್ಟಿದ್ದೇನೆ ನನ್ನ ಮಗಳಿಗೆ. ಬಟ್ ನಾನು ತೊಗೊಂಡಿದ್ದು ರೇಟು ಜಾಸ್ತಿ ಇತ್ತು, ಬಟ್ ಇಲ್ಲಿ ಕಮ್ಮಿ ಇತ್ತು. ಅಲ್ಲಿ ಮೇಲೆ 175 ಅಂತಿದೆ, ಬಟ್ ಅದನ್ನು ನಂಬಬೇಡಿ. ಒಳಗಡೆ ಇರೋ ಟ್ಯಾಗ್ನಲ್ಲಿರುತ್ತೆ, ಲೈಕ್ ಒನ್ ಆಗ್ಲಿಷ್ಟು ತೋರಿಸ್ದಂಗೆ. ಇದು ಚೆನ್ನಾಗಿದೆ, 150 ರುಪೀಸ್. ಬಟ್ ಮಕ್ಕಳಿಗೆ ಇಟ್ಸ್ ನಾಟ್ ಸೂಟಬಲ್ ಅನಿಸುತ್ತೆ. ಇದೆಲ್ಲ ಸ್ಕಾರ್ಫ್ಸ್ ಆರ್ ಶಾಲ್ಸ್ ಟೈಪ್, ಜಸ್ಟ್ 125 ರುಪೀಸ್. ವೆರಿ ವೆರಿ ಅಫೋರ್ಡಬಲ್. ಇದು ಮೆನ್ಸ್ದು ವೇಸ್ಟ್ ಕೋಟ್ ಆ್ಯಂಡ್ ವೇಸ್ಟ್ ಸ್ವೆಟರ್ಸ್. ಚೆನ್ನಾಗಿದೆ ಫ್ರೆಂಡ್ಸ್, ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ, ಸೈಜು S to XXL ತನಕ ಇದೆ. ಅರೌಂಡ್ 500ಇಂದ ಸ್ಟಾರ್ಟ್ ಆಗುತ್ತೆ ರೇಂಜು. ದಿಸ್ ಈಸ್ ಮೀ. ಆ್ಯಂಡ್ ಇದೆಲ್ಲ ಸ್ವಲ್ಪ ಫ್ಯಾನ್ಸಿ ಶರ್ಟ್ಸ್ ಆ್ಯಂಡ್ ಟ್ರ್ಯಾಕ್ ಪ್ಯಾಂಟ್ಸ್. ಇದು ಕಾರ್ಗೋ ಶರ್ಟ್ಸ್ ಸಮಥಿಂಗ್. ನನ್ನ ಮೆನ್ಸ್ ವೇರ್ನಲ್ಲಿ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ನಂಗೆ ಏನೇನು ಗೊತ್ತಿದೆ ಅದನ್ನು ಮಾತ್ರ ಹೇಳ್ತೀನಿ. ಇದೆಲ್ಲ ಜಾಕೆಟ್ಸ್ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಬಟ್ ಯಾರೂ ಇಲ್ಲ ಇಸ್ಕೊಡೋಕ್ಕೆ. ನಮ್ಮ ಪಪ್ಪ ಇವೆಲ್ಲ ಹಾಕೋದಿಲ್ಲ. ಬಟ್ ಲುಕ್ ಅಟ್ ದಿಸ್, 2200 ರುಪೀಸ್. ವೆರಿ ಕಾಸ್ಟ್ಲಿ ಅನ್ಸಲ್ವಾ ಫ್ರೆಂಡ್ಸ್? ಅದೊಂದು ಚೂರು ಇಲ್ಲ, ನನಗೆ ಮಾತ್ರ ಹಂಗೆ ಅನ್ಸುತ್ತಾ? ನಿಮಗೂ ಕಾಸ್ಟ್ಲಿ ಅನ್ಸುತ್ತಾ? ನಾನು ಸ್ವಲ್ಪ ಕಂಜೂಸ್ ಫ್ರೆಂಡ್ಸ್. ಇದು ನಂಗೆ ತುಂಬ ಇಷ್ಟ ಆಯಿತು, ಈ ಬೇಜ್ ಕಲರ್ ಆ್ಯಂಡ್ ಕ್ರೀಮ್ ಕಲರ್. ಇದ್ರದ್ದು ಪ್ರೈಸ್ ಅರೌಂಡ್ 800 or 900 ಬಟ್ ದಟ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಕ್ಲಾಸಿಯಾಗಿ. ಆ್ಯಂಡ್ ಆಲ್ಸೋ ಅಲ್ಲಿ ಕೆಳಗಡೆ ಬ್ರೌನ್ ಕಲರ್ ಕಾಣಿಸ್ತಿದೆಯಲ್ಲ, ಅದು ಕೂಡ ತುಂಬ ಚೆನ್ನಾಗಿದೆ. ದ ಟೀ ಶರ್ಟ್ಸ್, ಸಮ್ ವಿತ್ ಪಾಕೆಟ್, ವಿತೌಟ್ ಪಾಕೆಟ್. ಇದೆಲ್ಲ ಟಾಲ್ ಆಗಿರೋ ಬಾಯ್ಸಿಗೆ ಚೆನ್ನಾಗಿರುತ್ತೆ, ಈ ಫುಲ್ ಸ್ಲೀವ್ಸ್. ಇದು ಬ್ಲ್ಯಾಂಕೆಟ್ಸ್. ಓ ಗಾಡ್, ನಾನು ಶಾಕ್ ಆಗೋದೆ ಇಲ್ಲಿ ಬ್ಲ್ಯಾಂಕೆಟ್ಸ್ನ ನೋಡಿಬಿಟ್ಟು. ಪ್ರೈಸ್ ರೇಂಜ್ ನೋಡಿ, 200 ರುಪೀಸಿಂದ ಇದೆ. 200 ರುಪೀಸ್ಗಿರೋದು ಬಂದ್ಬಿಟ್ಟು ಸಿಂಗಲ್ ಬೆಡ್ಶೀಟ್. ಇದು ಬಂದು ದೊಡ್ಡದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅರೌಂಡ್ 2100 ರುಪೀಸ್ಗೆಲ್ಲ ಇದೆ. ಬಟ್ ಇದು ದೊಡ್ಡದು ಬಂದ್ಬಿಟ್ಟು ಹೊರಗಡೆನೇ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ಬಾರ್ಗೇನ್ ಮಾಡಿ ತೊಗೋಬೋದು, ಇಲ್ಲಿ ಬಾರ್ಗೇನ್ ಎಲ್ಲ ಇರೋದಿಲ್ಲ. ಇದು ಮಕ್ಕಳದು ಸ್ಟೇಷ್ನರಿ ಸೆಕ್ಷನ್. ಜಾಮೆಟ್ರಿ ಬಾಕ್ಸ್ ಎಲ್ಲನೂ ಇದೆ. ಜಾಮೆಟ್ರಿ ಬಾಕ್ಸ್ ಎಲ್ಲ ನನಗೆ ಅಫೋರ್ಡಬಲ್ ಅನಿಸ್ತು ನೋಡಿ, ತುಂಬ ಚೆನ್ನಾಗಿದೆ. TC ಪಾಳ್ಯ ಕಡೆ ಯಾರಾದರೂ ನಿಮಗೆ ಇಲ್ಲಿ ನಾನು ವೀಡಿಯೋನಲ್ಲಿ ನೋಡಿಸ್ತಿರೋಂಥ ಯಾವುದೋ ಪ್ರಾಡಕ್ಟ್ ಬೇಕಿದ್ರೆ ಹೋಗಿ V2 ಸ್ಟೋರ್ನಲ್ಲಿ ತೊಗೊಳ್ಳಿ. ಜಸ್ಟ್ ವಿಶಾಲ್ ಮಾರ್ಟ್ ಪಕ್ಕದಲ್ಲೇ ಇದೆ V2 ಸ್ಟೋರ್. ಇದು ಬುಕ್ ಅಂದ್ಕೊಂಡೆ, ಬಟ್ ಎತ್ಕೊಂಡು ನೋಡಿದ್ಮೇಲೆ ಗೊತ್ತಾಗಿದೆ ಅದು ಪರ್ಸ್ ಅಂತ. ಜಸ್ಟ್ 100 ರುಪೀಸ್. ಇದು ಬಂದು ಡ್ಯಾಮೇಜ್ ಆಗಿದೆ ಫ್ರೆಂಡ್ಸ್, ಹ್ಯಾಂಗಿಂಗ್ ಬಂದು ಒಂದು ಕಡೆ ಕಟ್ಟಾಗೋಗಿದೆ. ಸೊ ಹಾಗಾಗಿ ಆಫರ್ಗೆ ಹಾಕಿರ್ತಾರೆ. ಇದು ಏನೋ ಅಂತಾರೆ ಸ್ಟ್ಯಾನ್ಲಿ ಟಂಬ್ಲರ್ ಸಮಥಿಂಗ್. ಸ್ಟ್ಯಾನ್ಲಿ ಅನ್ನೋದು ಒಂದು ಬ್ರ್ಯಾಂಡ್, ಬಟ್ ದಿಸ್ ಇಸ್ ಕೈಂಡ್ ಆಫ್ ಅ ಟಂಬ್ಲರ್. ಜಸ್ಟ್ 500 ರುಪೀಸ್. ವೆರಿ ಅಫೋರ್ಡಬಲ್, ಓಕೆನಾ? ಇದೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಬಾಟಲ್ಸ್, ಸಮ್ ಪ್ಲಾಸ್ಟಿಕ್ ಬಾಟಲ್ಸ್. ಐ ಥಿಂಕ್ ಗಾಜಿನ ಬಾಟ್ಲು ಇತ್ತು ಅನಿಸ್ತದೆ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಕಲರ್ ತುಂಬ ಬ್ರೈಟ್ ಆ್ಯಂಡ್ ವೈಬ್ರೆಂಟ್ ಆಗಿತ್ತು. ಜಸ್ಟ್ 175 ರುಪೀಸ್. ನಾನು ಅಮ್ಮನ ಕೇಳ್ದಮ್ಮ, ಐ ವಾಂಟ್ ದಟ್ ಬಾಟಲ್ ಅಂತ. ಶಟಪ್ ಆ್ಯಂಡ್ ಗೆಟ್ ಲಾಸ್ಟ್ ಅಂದ್ಬಿಟ್ರು ನಮ್ಮಮ್ಮ. ಇದು ಬಂದು ಈ ಗಿಫ್ಟ್ ಸೆಟ್ಸು. ಓ ಗಾಡ್, ನಾನು ಇದ್ರ ಬಗ್ಗೆ ಏನಂತ ಹೇಳಿ. ಒಂದೊಂದು ಸ್ಯಾಂಡಲ್ಸು ಎಷ್ಟು ವಿಚಿತ್ರವಾಗಿದೆ ಅಂದರೆ. ಬಟ್ ನಂಗೆ ಒಂದು ಅರ್ಥ ಆಗದಿರೋದು ಏನಂದರೆ, ಲುಕ್ ಎಟ್ ದಿಸ್ ಫ್ರಾಗ್ ಸ್ಯಾಂಡಲ್ಸ್. ಮನೇಲಿ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ಲ, 300 ರುಪೀಸ್. ಬಟ್ ಇಲ್ಲಿ ಬಂದುಬಿಟ್ಟು ಮೋಸ್ಟ್ಲಿ 8 ಸೈಝೇ ಇದೆ, 7, 8 ಸೈಜು. 9, 10 ಎಲ್ಲ ತುಂಬ ಅಷ್ಟೇನು ಫ್ಯಾನ್ಸಿ ಇದೇನಿದ್ದಿಲ್ಲ. ಸೊ ಹಾಗಾಗಿ ನನ್ನ ಸೈಜ್ ಬಂದು 9, ಹಾಗಾಗಿ ನಾನು ತೊಗೊಂಡಿಲ್ಲ. ಸಮ್ಟೈಮ್ಸ್ 8 ಆಗುತ್ತೆ, ಬಟ್
ನನಗೆ ಯಾವುದು ಚೆನ್ನಾಗಿ ಅನಿಸ್ಲಿಲ್ಲ ನನ್ನ ಸೈಜ್ನಲ್ಲಿ. ಹಾಂ, ಕಮಿಂಗ್ ಬ್ಯಾಕ್ ಟು ದ್ಯಾಟ್ ಫಸ್ಟ್ ಇದು ಈ ಸ್ಯಾಂಡಲ್ಸ್ನ ಯಾಕೆ ರಬ್ಬರ್ನಲ್ಲಿ ಮಾಡ್ತಾರೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಮೈಗೆ ಕಾಲೆಲ್ಲ ಉರಿ ಬರುತ್ತೆ. ಅಯ್ಯೋ ದೇವರೇ, ಸ್ವಲ್ಪ ಲೆದರ್ನಲ್ಲೋ ಆ ಥರ ಏನಾದರೂ ಮಾಡಿ ಸರ್. ಸ್ಯಾಂಡಲ್ಸ್ ಆರ್ ಸ್ಲಿಪ್ಪರ್ಸ್ ಮಾಡೋರು ಮನೇಲಿ ಹಾಕೋ ಸ್ಯಾಂಡಲ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಸೋ ಕಂಫರ್ಟಬಲ್ ಅನಿಸ್ತಿತ್ತು. ಇಲ್ಲಿ ಮೇಲೆ ಕಾಣಿಸಿದೆ ಇದೆಲ್ಲ ಕೊರಿಯನ್ ಪ್ರಿಂಟೆಡ್ ಇವೆಲ್ಲನೂ ಆ ಟೈಪು. ಸೋ ಕ್ಯೂಟ್. ಜಸ್ಟ್ 300. ಇದು ಫೇಸ್ ಟವಲ್, ಹ್ಯಾಂಡ್ ಟವಲ್, ವಾಟ್ ಎವರ್ ಟವಲ್ಸ್ ನೀವೇನು ಬೇಕಾದರೂ ಒರೆಸ್ಕೋಬೋದು. ಇದು ಮಕ್ಕಳಿಗೆ ಬ್ಯಾಕ್ ಪ್ಯಾಕ್ಸ್. ಇದು ಟಾರ್ಟಾಯ್ಸ ಡೈನೋಸರ ಅರ್ಥ ಆಗಲಿಲ್ಲ ನಂಗೆ ಒಟ್ಟಿನಲ್ಲಿ, ಬಟ್ ಇಟ್ ವಾಸ್ ವೆರಿ ವೈಬ್ರೆಂಟ್. ಇದೆಲ್ಲ ಮೇಲೆ ಕ್ಯೂಟ್ ಟೆಡಿ ಬೇರ್ ಬ್ಯಾಗ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇಯರ್ ಮಕ್ಕಳಿಗೆ ಬ್ಯಾಗ್ಸ್ ಬೇಕಂದರೆ ಎಲ್ಲಿ ಹೋಗಿ ತೊಗೋಬೋದು. ಐ ಥಿಂಕ್ ಇವನ್ ದಿಸ್ ಈಸ್ ಆಲ್ ಅಫೋರ್ಡಬಲ್ ಅಂತಲೇ ಅನಿಸ್ತಿದೆ ನನಗೆ. ಇದೆಲ್ಲ ಶರ್ಟ್ಸ್, ಸ್ಕ್ರೀನ್ಸ್ ಎಲ್ಲ ಅರೌಂಡ್ 300 ಸ್ಟಾರ್ಟ್ ಆಗ್ತಿದೆ. ಸಿಂಗಲ್ ಸ್ಕ್ರೀನ್, ವಿಂಡೋ ಸ್ಕ್ರೀನ್ ಆರ್ ಕರ್ಟನ್ಸ್, ವಾಟ್ ಎವರ್ ಯು ವಾಂಟ್ ಕಾಲ್. ಡೋರ್ ಕರ್ಟನ್ಸ್, ವಿಂಡೋ ಕರ್ಟನ್ಸ್ ಎಲ್ಲನೂ ಇದೆ. 200 ಇದೆ, 300 ಇದೆ, 400 ಇದೆ. ಇದೆಲ್ಲ ಶರ್ಟ್ಸ್. ನೈಸ್ ಅಲ್ವಾ? ನನಗೆ ಇಷ್ಟ ಆಯಿತು ಫ್ರೆಂಡ್ಸ್. ಬಟ್ ನಾನು ಜಸ್ಟ್ ನಿಮಗೆ ತೋರ್ಸೋಕ್ಕಂತಲೇ ಹೋಗಿದ್ದೆ, ಹಾಗಾಗಿ ಐ ಡಿಡ್ ನಾಟ್ ಶಾಪ್ ಮಚ್. ಅನ್ನೋದ್ರಲ್ಲೂ ನಾನು ಸ್ವಲ್ಪ ಶಾಪ್ ಮಾಡಿದ್ದೀನಿ. ಏನು ಮಾಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಇದೆಲ್ಲ ಫಾರ್ಮಲ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಜಾಗರ್ಸ್ ಎಲ್ಲ ಇದೆ ಫ್ರೆಂಡ್ಸ್ ಇಲ್ಲಿ. ನಂಗೆ ಫಾರ್ಮಲ್ ಪ್ಯಾಂಟ್ಸ್ ಅಂತೂ ಕ್ವಾಲಿಟಿ ಸಕ್ಕತ್ತಾಗಿ ಇಷ್ಟ ಆಯಿತು. ಇದೆಲ್ಲ ವುಮೆನ್ಸ್ದಿದು. ಇದು ಗರ್ಲ್ಸ್ದು ನೈಟ್ ಪ್ಯಾಂಟ್ಸ್ ಅವ್ರ ಮನೇಲಿ ಹಾಕ್ಕೊಳ್ಬೋದು. ನೈಟ್ ಅಂದರೆ ಮನೆ ಮಲ್ಗೋಕ್ಕೆ ಅಂತಲ್ಲ. ಇದೆಲ್ಲ ಹೊರಗಡೆ ಹಾಕ್ಕೊಳ್ಳೋ ಅಂಥ ಜಾಗರ್ಸ್ ಆ್ಯಂಡ್ ಸ್ವಲ್ಪ ಜೀನ್ಸ್ ಕೂಡ ಇದೆ. ಲುಕ್ ಎಟ್ ದಿಸ್. ದಿಸ್ ಆಲ್ ಸ್ಟಾರ್ಟ್ಸ್ ಫ್ರಮ್ ಅರೌಂಡ್ 300-350 ಇಂದ. ಇದು ಕಾರ್ಡ್ ಸೆಟ್ ಟೈಪ್ ಆಫ್ ಪ್ಯಾಂಟ್, ಬಟ್ ಇದು ಕಾರ್ಡ್ ಸೆಟ್ ಅಲ್ಲ, ಅದರದ್ದು ಥರ ಅನಿಸುತ್ತೆ. ಜೀನ್ಸ್ ಕೂಡ ಅಫೋರ್ಡಬಲ್ ಆಗಿತ್ತು. ದೀಸ್ ಆರ್ ಸ್ಕರ್ಟ್ಸ್ ಆ್ಯಂಡ್ ಪ್ಯಾಂಟ್ಸ್. ವೆರಿ ನೈಸ್. ಎಷ್ಟು ಪ್ರಿಂಟ್ಸ್ ಇದ್ದಾವೆ ನೋಡಿ. ದಿಸ್ ಇಸ್ ಫಾರ್ ಗರ್ಲ್ಸ್, ಓಕೆನಾ? ಎಷ್ಟು ವೆರೈಟೀಸ್. ಕನ್ಫ್ಯೂಸ್ ಆಗಿಬಿಡ್ಬೇಕು ಮಲ್ಗೋಗೋರು, ಏನು ತೊಗೋಬೇಕನ್ನೋದೇ ಅರ್ಥ ಆಗ್ಬಾರ್ದು ಅವ್ರಿಗೆ. ಇದೆಲ್ಲ ಶಾರ್ಟ್ಸ್, ನೈಟ್ ವೇರ್ಸ್, ಜೀನ್ಸ್. ಹೌದು, ಈಗ ಎಲ್ಲರೂ ಜೀನ್ಸ್ ಹಾಕೋತಾರ ಅದು ಗೊತ್ತಿಲ್ಲ ನನಗೆ. ಈಗ ಎಲ್ಲರೂ ಆಲ್ಮೋಸ್ಟ್ ಬ್ಯಾಗಿ ಪ್ಯಾಂಟ್ಸ್, ಕಾರ್ಗೋ ಆ ಥರ ಹಾಕೋತಾ ಇದ್ದಾರೆ. ಇದು ಗಾಡ್, ಇದಂತೂ ನಮ್ಮ ಅಮ್ಮಂಗೆ ತುಂಬ ಇಷ್ಟ ಆಯಿತು. ಬಟ್ ಇದು 650. ಆ 650 ಬಜೆಟ್ಗಿದ್ದಿಲ್ಲ. ಬಟ್ ಇಟ್ ವಾಸ್ ಸೋ ಸಾಫ್ಟ್. ಒಳ್ಳೆ ಬ್ಲ್ಯಾಂಕೆಟ್ ಹಾಕ್ಕೊಂಡಂಗೆ ಅನ್ಸೋದು ಅದನ್ನು ಹಾಕ್ಕೊಂಡ್ರೆ. ಇದು ಅಷ್ಟೇ ಚೆನ್ನಾಗಿದೆ ನೋಡಿ, ಅಮ್ಮ ತೋರಿಸ್ತಾರೆ. ಲುಕ್, ವೆರಿ ನೈಸ್. ಇದನ್ನು ತೊಗೊಂಡ್ಲಾ ಅಂತ ಕೇಳ್ತಿದ್ರು ಆ್ಯಕ್ಚುಲಿ ಅಮ್ಮ ಟಿಂಕುಗೆ. ನನಗದು ಆ ಪ್ರೈಸ್ಗೆ ಅಫೋರ್ಡಬಲ್ ಅನಿಸ್ಲಿಲ್ಲ, ಹಾಗಾಗಿ ನೋ. ಸ್ವೆಟರ್ಸ್ ಫ್ರೆಂಡ್ಸ್, ಇದರಲ್ಲಿಂದನೇ ಒಂದು ಸ್ವೆಟರ್ನ ನಾನು ಎತ್ಕೊಂಡು ಅಮ್ಮಂಗೆ ಇಸ್ಕೊಟ್ಟಿದ್ದು. ಅಲ್ಲಿ ಕೆಳಗಡೆ ಇದೆಲ್ಲ ಪಿಂಕ್ ಕಲರ್, ದಟ್ ಒನ್ ಕ್ರಿಸ್ಮಸ್ಗೆ. ನನಗೆ ಆ್ಯಕ್ಚುಲಿ ಇದು ಬಂದು ಸ್ವಲ್ಪ ಮೇಲೆ ದಾರ ಥರ ಇದೆ, ಹಾಗಾಗಿ ನಾನು ಅಷ್ಟು ಇಷ್ಟಪಡಲಿಲ್ಲ. ದಿಸ್ ಇಸ್ ಜಸ್ಟ್ 750 rupees. ಎಷ್ಟು ವೆರೈಟೀಸ್ ಇದ್ದಾವೆ ನೋಡಿ, ಎಷ್ಟು ಕಲರ್ಸ್, ಎಷ್ಟು ವೆರೈಟೀಸ್. ಕ್ರೀಮ್ ಕಲರಲ್ಲಿ ಇದು ಬಂದು ಅರೌಂಡ್ 1050 or 1100. ಸೈಜ್ ಸೇಮ್ ಫ್ರೆಂಡ್ಸ್, XXL ತನಕ ಇದೆ. ಈ ಗ್ರೀನ್ ಕಲರ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗಿದ್ದು, ಅಮ್ಮಂಗೆ ಕೊಡ್ಸೋಣ ಅಂತ. ಬಟ್ ಅದರಲ್ಲಿ ಸೈಜ್ ಇದ್ದಿಲ್ಲ, ಸೊ ಹಾಗಾಗಿ ನಾನು ಪಿಂಕ್ ಇಸ್ಕೊಟ್ಟೆ. ಇದು ನೋಡಿ, ಇದೆ ಚೆನ್ನಾಗಿದೆ ರಾಯಲ್ ಆಗಿ. ಬಟ್ ನಾಟ್ ಎವ್ರಿ ಒನ್ ಲೈಕ್ಸ್ ಇಟ್. ಎನಿವೇಸ್, ಇದು ಸ್ಲೀವ್ ಇಲ್ದಿರೆ. ಇವಳು ಜಾಕೆಟ್ ನೋಡ್ತಿದ್ರು ಅಮ್ಮ, ಚೆನ್ನಾಗಿದೆ. ಸ್ಕೂಲ್ ಯೂನಿಫಾರ್ಮಲ್ಲೇ ಕರ್ಕೊಂಡು ಹೋಗಿದ್ರಿ. ಸೊ ಅಲ್ಲಿ ಎಷ್ಟು ಜಾಕೆಟ್ಸ್ ಇದ್ದಾವೆ, ಎಷ್ಟು ಶ್ರಗ್ಸ್. ಮೈ ಗಾಡ್. ಒಂದೊಂದು ಪ್ರಿಂಟ್ ಎಲ್ಲ ಸ್ವಲ್ಪ ಜುಡಿಯೋನಲ್ಲಿರೋ ಥರ ಇದೆ. ಜಸ್ಟ್ ದಟ್
ಸಮ್ ಕ್ಲೋತ್ಸ್ ಆರ್ ಅಫೋರ್ಡಬಲ್ ಹಿಯರ್ ಆ್ಯಂಡ್ ಸಮ್ ಆರ್ ವೆರಿ ಅಫೋರ್ಡಬಲ್ ಇನ್ ಜುಡಿಯೋ ಅಷ್ಟೇ. ಚೆನ್ನಾಗಿದ್ದಾವೆ ನೋಡಿ. ಸೊ ಆ್ಯಕ್ಚುಲಿ ನಾನು V2 ಸ್ಟೋರು ಹೊರಗಡೆಯಿಂದ ನೋಡಿದಾಗ ಐ ಥಾಟ್ ಇಟ್ ವಿಲ್ ಬಿ ವೆರಿ ವೆರಿ ಎಕ್ಸ್ಪೆನ್ಸಿವ್ ಅಂತ. ಇದೆಲ್ಲ ಕುರ್ತೀಸ್ ಜಸ್ಟ್ 750 rupees. ಸಿ ದಿಸ್ ಇಸ್ ಎಕ್ಸ್ಪೆನ್ಸಿವ್ ಫಾರ್ ಮೀ. ಅಲ್ಲಿ ಪ್ಯಾಂಟ್ ಸಮೇತ ಇದ್ದರೆ ಓಕೆ ಫೈನ್, ನೋ ಪ್ರಾಬ್ಲಮ್. ಇದು ನೋಡಿ 1049. ಐ ಥಿಂಕ್ ದಿಸ್ ಇಸ್ ವಿತ್ ಪ್ಯಾಂಟ್. ಇದು ವಿತ್ ಪ್ಯಾಂಟ್ ತುಂಬ ಚೆನ್ನಾಗಿದೆ. 1049ಗೆ ಇಟ್ಸ್ ವೆರಿ ವೆರಿ ನೈಸ್. ಎಷ್ಟು ಶೀಕ್ ಆಗಿದೆ ಅಲ್ವಾ ಅದು ಆ್ಯಕ್ಚುಲಿ ಡಿಸೈನ್. ಇದೆಲ್ಲ ಶಾಲ್ಸು. ಇದು ಒಂದು ಸ್ವೆಟರ್ ಟೈಪ್ ಟಾಪ್ ಇರುತ್ತಲ್ವ ಅದು. ಇದೆಲ್ಲ ನಾರ್ಮಲ್ ಟಾಪ್ಸ್. ಇದೆಲ್ಲ ಆಲ್ಮೋಸ್ಟ್ ಅರೌಂಡ್ 500, 600, 700 ರೇಂಜಲ್ಲಿದೆ. ನಾನು ಈ ಥರ ಒಂದು ಶಾಲ್ ಟ್ರೆಂಡ್ಸಲ್ಲಿ ತೊಗೊಂಡಿದ್ದೆ ಫಾರ್ ಲೈಕ್ 1000 rupees ಆರ್ 800 rupees. ಇಲ್ಲಿ ವೆರಿ ಅಫೋರ್ಡಬಲ್ ಆಗಿತ್ತು. ಲೈಕ್ ಲಿಟ್ರಲಿ 300 rupeesಗೆ ಐ ಆಮ್ ಗೆಟಿಂಗ್ ಸೋ ನೈಸ್ ಶಾಲ್ಸ್. ನಾನು ಥಿಂಕ್ ಮಾಡ್ತಿದ್ದೆ ನಾನು ಯಾಕೆ ತಾನೇ ಟ್ರೆಂಡ್ಸಲ್ಲಿ ತೊಗೊಂಡೆ ಅಂತ. ಬಟ್ ಆಲ್ಮೋಸ್ಟ್ 1 year ಮೇಲೆ ಆಗೋಗಿತ್ತು ನಾನು ತೊಗೊಂಡು. ಅಲ್ಲಿ ನೋಡಿ ಆ ಪರ್ಲ್ಸ್ ಶಾಲ್ ಜಸ್ಟ್ 450 ಸಮಥಿಂಗ್ ಇತ್ತು. ಆ್ಯಂಡ್ ನಾನು ತೊಗೊಂಡಿದ್ದು ಟ್ರೆಂಡ್ಸ್ನಲ್ಲಿ ತೊಗೊಂಡಿದ್ದು ಅಷ್ಟು ಕಾಸ್ಟ್ಲಿ ಶಾಲ್ನ ನಾನು ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಅದು ಎಲ್ಲೋಗಿದೆ ಗೊತ್ತಿಲ್ಲ. ಇದೆಲ್ಲ ಟಾಪ್ಸ್. ಈ ಟಾಪ್ ತುಂಬ ಚೆನ್ನಾಗಿತ್ತು. ಬಟ್ ಐ ಥಿಂಕ್ ತೊಗೊಂಡ್ಲಾ ಕ್ರಿಸ್ಟಲ್ ಇಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ಅದು ತುಂಬ ಚೆನ್ನಾಗಿತ್ತು. ಹಾಕೋಕ್ಕೆ ಟ್ರಯಲ್ ರೂಮ್ಗೆ ಎತ್ಕೊಂಡು ಹೋಗಿದ್ದಾಳೆ. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಟಾಪ್ಸು. ಇದನ್ನೇನೋ ಅಂತಾರಪ್ಪ, ಕುರ್ತಾನೂ ಅಲ್ಲ ಈ ಕಡೆ ಟಾಪು ಅಲ್ಲ ಅಂತ ಜಾತಿದು. ಎಲ್ಲ ಶರ್ಟ್ಸ್ ಜೀನ್ಸ್ ಮೇಲೆ ಹಾಕ್ಕೋತಾರಲ್ಲ, ಇಂಡೋ ವೆಸ್ಟರ್ನ್ ಟೈಪ್. ಇದ್ರೆ ಸ್ಟೋಲ್ಸ್ ಅಂತಾರೆ. 150 rupees. ಇದು ಸ್ಟಾರ್ಟಿಂಗ್ ಬಂದಾಗ ಬಿಚಾನ್ ರೇಟ್ ಲೈಕ್ 100 rupees, ಸಾರಿ 500, 300 ಹಂಗಿತ್ತು. ಈಗೆಲ್ಲ 100, 150 ಬಂದುಬಿಟ್ಟಿದೆ. ಇದು ಟಾಪ್ಸ್. ವೆರಿ ನೈಸ್ ಕ್ರಾಪ್ ಟಾಪ್ಸ್ ಇದ್ದಾವೆ ಇಲ್ಲಿ ಕ್ರಾಪ್ ಟಾಪಲ್ಲಿ ನಂಗೆ ಒಂದು ಕ್ರಾಪ್ ಟಾಪ್ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಅದು ವಿಡಿಯೋನಲ್ಲಿ ಕ್ಯಾಪ್ಚರ್ ಆಗಿದೆಯಲ್ಲ ಗೊತ್ತಿಲ್ಲ. ಲೆಟ್ಸ್ ಸಿ. ವೆರಿ ವೆರಿ ನೈಸ್. ಕ್ರಾಪ್ ಟಾಪ್ಸ್ ಎಲ್ಲ ಅರೌಂಡ್ 200 ಐ ಬಿಲೀವ್ ಇಂದ ಸ್ಟಾರ್ಟ್ ಆಗುತ್ತೆ. ವೆರಿ ನೈಸ್ ಕ್ರಾಪ್ ಟಾಪ್ಸ್ ಇದ್ದಾವೆ ಇಲ್ಲಿ. ವಾಟ್ಸ್ ಯುವರ್ ಫೇವ್ರೆಟ್ ಕಲರ್ ಅನ್ನೋದು ನನಗೆ ತಿಳಿಸಿ, ಓಕೆನಾ? ಆ್ಯಂಡ್ ನಿಮಗೆ ಯಾವ ಥರ ಡ್ರೆಸ್ ಇಷ್ಟ? ಇಸ್ ಇಟ್ ವೆಸ್ಟರ್ನ್, ಟ್ರೆಡಿಷ್ನಲ್, ಎಂಥ ಡ್ರೆಸ್ಸಸ್ ಇಷ್ಟ ಅಂತ ತಿಳಿಸಿ. ಓಕೆ, ಲುಕ್ ಎಟ್ ದಿಸ್ ಶರ್ಟ್ಸ್. ಇದೆಲ್ಲ ನೈಟ್ ಪ್ಯಾಂಟ್. ಓ ಗಾಡ್, ಐ ವಾಸ್ ಸೋ ಶಾಕ್ಡ್ ಟು ಸಿ ದಿಸ್. ಇದೆಲ್ಲ ಬ್ರಾಸ್ ಬಟ್ ಡಿಫ್ರೆಂಟ್ ಕ್ವಾಲಿಟೀಸ್ನಲ್ಲಿತ್ತು. ಸೇಮ್ ಲೈಕ್ ಜುಡಿಯೋನಲ್ಲಿರೋ ಹಾಗೆ ನೈಟೀಸ್ ಕೂಡ ತೊಗೊಬಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಇದೆಷ್ಟು ಫ್ಯಾನ್ಸಿ ಆಗಿದೆ ನೋಡಿ. I know some people will judge about this, but it's a necessity ಅಲ್ವಾ. ನಾನು ಪ್ಯಾಂಟು ಶರ್ಟ್ ಎಲ್ಲ ನೋಡಿಸಿದಾಗ ಪ್ರಾಬ್ಲಮ್ ಇಲ್ಲ ಅಂದಾಗ ಇದು ನೋಡಿಸಿದಾಗ ಪ್ರಾಬ್ಲಮ್ ಇರಬಾರ್ದು. ಹೇಳಿದ್ನಲ್ಲ ಅದು ಹಾಕೋಕ್ಕೋಗಿದೆ ಅಂತ. ಎಷ್ಟು ಸಕ್ಕತ್ತಾಗಿದೆ. ಆ್ಯಂಡ್ ಇದು ಮಕ್ಕಳ ಸೆಕ್ಷನಲ್ಲಿ ಇಟ್ ವಾಸ್ ಸೋ ಗುಡ್. ಬಟ್ ನಾನು ಕೆಳಗಡೆ ಎಲ್ಲ ನೋಡಿದಾಗ ವುಮೆನ್ಸ್ ಆ್ಯಂಡ್ ಮೆನ್ಸ್ ಸೆಕ್ಷನಲ್ಲಿ ನಾನು ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಿದೆ. ಮಕ್ಕಳ ಸೆಕ್ಷನಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟು ಮ್ಯಾಚ್ ಆಗಲಿಲ್ಲ ಅಂತ ಅನಿಸ್ತು. ಬಿಕಾಸ್ ಜಾಸ್ತಿ ಕಲೆಕ್ಷನ್ಸ್ ಇದ್ದಿಲ್ಲ, ವೆರಿ ರೆಗ್ಯುಲರ್ ಇತ್ತು. ಲುಕ್ ಅಟ್ ದಿ ಸ್ಮಾಲ್ ಸ್ವೆಟರ್ ಟೈಪ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಸಾರಿ, ಅದು ಬ್ಲಿಂಕ್ ಆಗ್ತಾಯಿದೆ ಲೈಟ್. ಐ ಡೋಂಟ್ ನೋ ವಾಟ್ ಟು ಡೂ. ಸಮ್ ಸ್ಟೋರ್ಸ್ನಲ್ಲಿ ಹೋದಾಗ ಲೈಟ್ ಹಂಗೆ ಬ್ಲಿಂಕ್ ಆಗುತ್ತೆ. ಓ ಗಾಡ್, ಈ ಕ್ಯೂಟ್ ಫ್ರಾಕ್ಸು, ಅದು ಕೋಟ್ಸ್ ಎಲ್ಲ ನೋಡ್ತಿದ್ರೆ ನನಗೆ ಎಷ್ಟು ಮುದ್ದು ಅನಿಸ್ತಿದೆ ಗೊತ್ತಾ. ನನ್ನ ಮಗಳಿಗೆ ಇದು ಯಾವುದೂ ನಾನು ತಗೊಳ್ಳೋಕ್ಕೆ ಆಗಲಿಲ್ಲ. ಬಿಕಾಸ್ ಎಲ್ಲ ತುಂಬ ಚಿಕ್ಕದಾಗಿತ್ತು, ಎಲ್ಲ ತುಂಬ ದೊಡ್ಡದಾಗಿತ್ತು. ಅವಳಿಗೆ ಕರೆಕ್ಟ್ ಸೈಜ್ ಯಾವುದೂ ಇದ್ದಿಲ್ಲ. ಹಾಗಾಗಿ ಐ ಕುಡಂಟ್ ಬೈ ದಿಸ್ ಎಲ್ಲ. ನನಗೆ ಮಕ್ಕಳ ಸೆಕ್ಷನಲ್ಲಿ ಬಟ್ಟೆ ತುಂಬ ಕಾಸ್ಟ್ಲಿ ಅನಿಸ್ತು ಫ್ರೆಂಡ್ಸ್. ಬಿಕಾಸ್ ಎವ್ರಿಥಿಂಗ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಲೈಕ್ 500, 600, 900. ಸೊ ಒನ್ ಪೀಸ್ಗೆಲ್ಲ ಅಷ್ಟು ಕಾಸ್ಟ್. ಅದು ಮನೇಲಿ ಹಾಕ್ಕೊಳ್ಳೋ ಅಂಥ ಬಟ್ಟೆಗಳಿಗೆ ಐ ವಾಸ್ ನಾಟ್ ಹ್ಯಾಪಿ ಟು ಬೈ. ಈ ಸ್ಲಿಪ್ಪರ್ಸ್ ಎಲ್ಲ ಜಸ್ಟ್ 350 rupees ಆ ಥರನೇ ಇದೆ. ಇದು ಮಕ್ಕಳ ಸೈಜು. ಕೆಳಗಡೆ ನಾನು ನೋಡಿಸಿದಾಗ ಅದೆಲ್ಲ ಅಡಲ್ಟ್ಸ್ದು, ಇದೆಲ್ಲ ಕಿಡ್ಸ್ ವೇರ್. ಆ್ಯಂಡ್ ದಿಸ್ ಈಸ್ ಫಾರ್ ನ್ಯೂ ಬಾರ್ನ್ ಬೇಬೀಸ್. ಲೈಕ್ ಸಾಕ್ಸ್ ಕಮ್ ಶೂ ಟೈಪ್ ಇರುತ್ತಲ್ಲ ಅದು, ಗ್ಲೌಸು, ಟೊಪ್ಪಿ, ಬ್ಲಾ ಬ್ಲಾ ಬ್ಲಾ. ಆ್ಯಂಡ್ ದಿಸ್ ಆಲ್ ಬ್ಲ್ಯಾಂಕೆಟ್ಸ್ ಆ್ಯಂಡ್ ಏನಂತಾರಪ್ಪ ಟವಲ್ಸ್, ಎವ್ರಿಥಿಂಗ್ ಫಾರ್ ಕಿಡ್ಸ್. ಇದೆಲ್ಲ ಆಲ್ಮೋಸ್ಟ್ ಅರೌಂಡ್ 200 ಸಮಥಿಂಗ್ ಪ್ರೈಸಲ್ಲಿತ್ತು. ಈ ಶೇರ್ವಾಣಿ ಹುಡುಗರಿಗೆ ಶೇರ್ವಾಣಿ. ಓ ಗಾಡ್, ಏನೇನಿದೆ ಅಂತ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ.
ಲೆಟ್ಸ್ ಸಿ. ನಿಮಗೆ ಶಾಕ್ ಆಯಿತು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಇವೆಲ್ಲನೂ ಮಾಲ್ಸ್ನಲ್ಲಿ ಹಿಡ್ತಿದ್ದಾರಾ ಅಂತ. ಇದೆಲ್ಲ ಸೆಟ್, ಕೊಂಬೋ ಸೆಟ್ ಥರ, ಪ್ಯಾಂಟು, ಶರ್ಟು, ಟೊಪ್ಪಿ ಈ ಥರ ಎಲ್ಲ ಬರುತ್ತೆ. ಇಟ್ ಈಸ್ ನೈಸ್. ಆ್ಯಕ್ಚುಲಿ ಏನಿದೆ ಅಲ್ಲ, ನನಗೆ ಬಾಯ್ಸ್ ಕ್ಲೋತ್ಸ್ ಅಷ್ಟು ಇಷ್ಟನೇ ಆಗೋಲ್ಲ, ಎಸ್ಪೆಷಲಿ ಮಕ್ಕಳ ಸೆಕ್ಷನಲ್ಲಿ. ಸಮ್ ಕ್ಲೋತ್ಸ್ ತುಂಬ ಕ್ಲಾಸಿ ಆಗಿರುತ್ತೆ, ಬಟ್ ಗರ್ಲ್ಸ್ ಕ್ಲೋತ್ಸ್ ಎಷ್ಟು ವೆರೈಟೀಸ್ ಇರುತ್ತೆ, ಎಷ್ಟು ಆಪ್ಷನ್ಸ್ ಇರುತ್ತೆ ಅಲ್ವಾ. ಇದೆಲ್ಲ ಸ್ವಲ್ಪ ದೊಡ್ಡ ಮಕ್ಕಳಿಗೆ, ಲೈಕ್ ಅರೌಂಡ್ 10 years ಅಬವ್ ಮಕ್ಕಳಿಗೆ. ಲೈಕ್ ಅಡಲ್ಟ್ಸ್ಗೆ, ಮಕ್ಕಳಿಗೆ ಎಲ್ಲರಿಗೂ ಒಂದೇ ಡಿಸೈನ್ಸ್ನಲ್ಲಿ ಇದ್ದಾವೆ ಫಾರ್ ಮೆನ್ಸ್. ಇಲ್ಲಿ ನೋಡಿ, ಶೇರ್ವಾಣಿ, ಸೂಟ್, ಎವ್ರಿಥಿಂಗ್ ಎಲ್ಲನೂ ಇದೆ ಅಲ್ಲಿ. ನಿಮಗೆ ರೆಗ್ಯುಲರ್ಗೆ ಏನಾದರೂ ತೊಗೋಬೇಕಂದ್ರೂ ಹೋಗ್ಬೋದು, ಲೈಕ್ ಮದುವೆಗಳಿಗೆ ತೊಗೋಬೇಕಂದ್ರೂ ಹೋಗ್ಬೋದು. ಇದೆಲ್ಲ ಮಕ್ಕಳಿಗೆ ಶಾರ್ಟ್ಸ್. ದೀಸ್ ಆರ್ ಫಾರ್ ಆಲ್ ಗರ್ಲ್ಸ್. 275 rupees ಲಿಟ್ರಲಿ. ಟಿಂಕು ಅಂತ ಚಿಕ್ಕ ಮಗುನಲ್ಲಿ ಬರೀ ಇಂಥ ಶಾರ್ಟ್ಸೇ ಹಾಕ್ಕೊಂಡು ಬೆಳೆದಿದ್ದು. ಈಗ ಮಾತ್ರ ಐ ವಾಂಟ್ ಓನ್ಲಿ ಟ್ರೆಡಿಷ್ನಲ್ ಅಂತ ಹಿಡ್ಕೊಂಡಿದ್ದಾಳೆ. ಎಷ್ಟು ಕ್ಯೂಟ್ ಇರ್ತಾವಲ್ಲ ಈ ಥರ ಶಾರ್ಟ್ಸ್ ಎಲ್ಲ ಹಾಕ್ಕೊಂಡ್ರೆ. ಇದೆಲ್ಲ ಟಾಪ್ಸ್. ದಿಸ್ ಇಸ್ ಅರೌಂಡ್ ಲೈಕ್ 200 rupees or 170 ಆ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಟಾಪ್ಸ್ ಎಲ್ಲನೂ. ಇದೆಲ್ಲ ಫ್ರಾಕ್ಸ್, ಟೇಲ್ ಫ್ರಾಕ್ ಎಲ್ಲ ಇದೆ. ವಾಸ್ ಸೋ ಸರ್ಪ್ರೈಸ್ಡ್ ಟೇಲ್ ಫ್ರಾಕ್ಸ್ನೆಲ್ಲ ನೋಡೋಕ್ಕೆ ಅಲ್ಲಿ. ಚೆನ್ನಾಗಿತ್ತು ಫ್ರೆಂಡ್ಸ್. ಐ ಹ್ಯಾಡ್ ಎ ನೈಸ್ ಎಕ್ಸ್ಪೀರಿಯನ್ಸ್ ಇದನ್ನು ಶೂಟ್ ಮಾಡ್ತಿರುವಾಗ. ಬಟ್ ನಾನು ಒಂದೇ ದಿನ 3-4 ಕಡೆ ಶೂಟ್ ಮಾಡಿದ್ದರಿಂದ ನನ್ನ ಫೋನಲ್ಲಿ ಬ್ಯಾಟ್ರಿ ಬೇಗ ಡೆಡ್ ಆಗಿ ಹೋಗ್ತಿತ್ತು. ಸೊ ನಾನು ಬೇಗ ತೋರಿಸ್ಬೇಕು ಅನ್ನೋ ಇದರಲ್ಲಿ ಹೋಗ್ತಿದ್ದೆ. ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.